ಅವತಾರ್ ಫೈರ್ ಅಂಡ್ ಆಶ್ ಲೆಜೆಂಡರಿ ಜೇಮ್ಸ್ ಕ್ಯಾಮರೂನ್ ಅವರು ಡೈರೆಕ್ಟ್ ಮಾಡಿರುವಂತ ಈ ವಿಜುವಲ್ ವಂಡರ್ ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇದರ ಅದ್ಭುತವಾದ ವಿಜುವಲ್ಸ್ಗೋಸ್ಕರ ಈ ಸಿನಿಮಾನ ಖಂಡಿತ ಥಿಯೇಟರ್ ಅಲ್ಲೇ ನೋಡಿ ಅಂತ ಹೇಳ್ತೇನೆ. ಅದರಲ್ಲೂ ಒಳ್ಳೆ ಸ್ಕ್ರೀನ್ ಇರುವಂತ ಥಿಯೇಟರ್ ಅಲ್ಲೇ ನೋಡಿ. ವರ್ಲ್ಡ್ ಸಿನಿಮಾದಲ್ಲಿ ಅವತಾರ್ ಫ್ರಾಂಚೈಸ್ಗೆ ಒಂದು ಪ್ರತ್ಯೇಕ ಸ್ಥಾನ ಇದೆ. ಈ ಫ್ರಾಂಚೈಸಿಯಿಂದ ಬರ್ತಿರುವಂತ 3ನೇ ಸಿನಿಮಾ ಇದು. ಅವತಾರ್ ಫ್ರಾಂಚೈಸ್ ಸ್ಟಾರ್ಟ್ ಆದಾಗ್ಲೇ ಇದರಿಂದ 5 ಸಿನಿಮಾಗಳು ಬರ್ತವೆ ಅಂತ ಹೇಳ್ಕೊಂಡಿದ್ರು. ಈ ಪಾರ್ಟ್ 3 ಮುಂಬರುವ 2 ಸಿನಿಮಾಗಳಿಗೆ ಅಡಿಪಾಯ ಆಗಿರುತ್ತೆ. ಇನ್ನು ಇದರ ಕಥೆಯ ವಿಷಯಕ್ಕೆ ಬರೋದಾದ್ರೆ ಜೇಕ್ ಸಲ್ಲಿಯ ಕುಟುಂಬ ತನ್ನವರನ್ನ ಕಳ್ಕೊಂಡಂತ ದುಃಖದಲ್ಲಿರ್ತಾರೆ. ಹೀಗಿರ್ಬೇಕಾದ್ರೆ ಇವರು ಮತ್ತೊಂದು ಪ್ರಬಲ ದಾಳಿಯನ್ನ ಎದುರಿಸಬೇಕಾಗಿ ಬರುತ್ತೆ. ಜೇಕ್ ಸಲ್ಲಿ ಈ ದಾಳಿಯಿಂದ ತನ್ನವರನ್ನ ಹೇಗೆ ಕಾಪಾಡ್ಕೊಳ್ತಾನೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಜೇಕ್ ಸಲ್ಲಿ ಪಂಡೋರಾ ಗ್ರಹದಲ್ಲಿನ ತನ್ನ ಟ್ರೈಬ್ ಅವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ಹಿಂದಿನ ಸಿನಿಮಾಗಳಲ್ಲಿ ಹೇಗೆ ಹೋರಾಡ್ತಾನೋ ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಹೋರಾಡ್ತಾನೆ. ಅದರಿಂದ ಈ ಸಿನಿಮಾ ಕೂಡ ಹಿಂದಿನ ಸಿನಿಮಾಗಳ ಟೆಂಪ್ಲೇಟ್ ಅಲ್ಲೇ ಇರುತ್ತೆ. ಹೊಸದಾಗಿ ಇದರಲ್ಲಿ ಅಗ್ನಿ ಟ್ರೈಬ್ ನ ತಂದಿದಾರಷ್ಟೇ. ಹಾಗೆ ಸಾಕಷ್ಟು ದೃಶ್ಯಗಳು ರಿಪಿಟೇಟಿವ್ ಕೂಡ ಅನ್ಸುತ್ತೆ. ಸಿನಿಮಾದ ಡ್ಯೂರೇಷನ್ ಸುಮಾರು 3.25 ಗಂಟೆ ಇರೋದ್ರಿಂದ ಮೂವಿ ಅಲ್ಲಲ್ಲಿ ಸ್ವಲ್ಪ ಸ್ಲೋ ಅನ್ಸುತ್ತೆ. ಆದ್ರೆ ಕ್ಲೈಮ್ಯಾಕ್ಸ್ ಮಾತ್ರ ಒಳ್ಳೆ ಹೈ ಕೊಡುತ್ತೆ. ಅವತಾರ್ ಸಿನಿಮಾಗಳಲ್ಲಿ ಡ್ರಾಮಾ ತುಂಬಾ ಚೆನ್ನಾಗಿರುತ್ತೆ. ಈ ಸಿನಿಮಾದಲ್ಲೂ ಕೂಡ ಅದು ಕಂಟಿನ್ಯೂ ಆಗಿದೆ. ಆಕ್ಷನ್ ಸೀಕ್ವೆನ್ಸಸ್ ಅದ್ಭುತವಾಗಿ ಮೂಡಿ ಬಂದಿದೆ. ಆಸ್ ಯೂಶುವಲ್ ಟೆಕ್ನಿಕಲಿ ಈ ಸಿನಿಮಾ ಟಾಪ್ ನಾಚ್. ಎಂದಿನಂತೆ ಸ್ಯಾಮ್ ವರ್ತಿಂಗ್ಟನ್ ಹಾಗೂ ಜೋಯ್ ಸಲ್ದಾನ್ ಅವರು ಸೆಟಲ್ಡ್ ಆಕ್ಟಿಂಗ್ ಕೊಟ್ಟಿರ್ತಾರೆ. ವರಂಗ್ ಪಾತ್ರದಲ್ಲಿ ಊನಾ ಚಾಪ್ಲಿನ್ ಅವರು ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ. ಇನ್ನುಳಿದ ನಟರು ಕೂಡ ಡಿಸೆಂಟ್ ಇನ್ ದೇರ್ ರೋಲ್ಸ್. 70 ವರ್ಷ ದಾಟಿದ್ರು ಕೂಡ ಜೇಮ್ಸ್ ಕ್ಯಾಮರೂನ್ ಅವರ ಸಿನಿಮಾ ಪ್ರೀತಿ ಇನ್ನೂ ಕಡಿಮೆ ಆಗಲಿಲ್ಲ. ಅದರಲ್ಲೂ ವಿಎಫ್ಎಕ್ಸ್ ವಿಷಯದಲ್ಲಿ ದಿನದಿಂದ ದಿನಕ್ಕೆ ಅಪ್ಡೇಟ್ ಆಗ್ತಿದ್ದಾರೆ. ಒಟ್ಟಾರೆ ಹೇಳೋದಾದ್ರೆ ಈ ಸಿನಿಮಾನ ವಿಜುವಲ್ಸ್ ಗೋಸ್ಕರನೇ ನೋಡಬಹುದು. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಅವತಾರ್ ಫ್ರಾಂಚೈಸಿ ಲವರ್ಸ್ ಆಗಿದ್ರೆ ಈ ಸಿನಿಮಾ ನಿಮ್ಗೆ. ಇದಾಗಿರುತ್ತೆ ಅವತಾರ್ ಫೈರ್ ಅಂಡ್ ಆಶ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.